ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ ಚಾಪ್ಟರ್ 2ಗೆ. ಮೇಡಮ್ ಆಕ್ಟಿಂಗ್ ಸೂಪರ್ ಆಗಿದೆ, ಸ್ಟೋರಿ ಟೈಲಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಡ್ರಗ್ಸ್ ನಿಷೇಧ ಮಾಡಕ್ ಟ್ರೈ ಮಾಡಿದ್ರು, ಖುಷಿ ಆಯ್ತು. ಅದೇ ತರ ಈ ಇಂಡಿಯಾ ಪೊಲೀಸ್ ಅವರು ಮಾಡ್ಬಿಟ್ರೆ ಎಷ್ಟೋ ಉದ್ಧಾರ ಆಗೋಯ್ತದೆ ಇಂಡಿಯಾ. ಏನು ಇಷ್ಟ ಆಯ್ತು? ಚೆನ್ನಾಗಿದೆ, ಫಸ್ಟ್ ಇಷ್ಟ ಆಯ್ತು. ಮೇಡಮ್ ಆಕ್ಟಿಂಗ್ ಸೂಪರ್ ಆಗಿದೆ. ಪಿಕ್ಚರ್ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಮತ್ತೆ ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ ಇದೆ ಎಕ್ಸ್ಪೆಕ್ಟೇಷನ್. ಏನು ಇಷ್ಟ ಆಯ್ತು ಸರ್ ಫಿಲಮಲ್ಲಿ? ಫಿಲಮಲ್ಲಿ ಸ್ಟೋರಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮತ್ತೆ ಹಳೆ ಮೇಡಮ್ ಅದೇ ಥರ ನೋಡೋ ಥರನೇ ಆಯಿತು. ಏನು ಚೆನ್ನಾಗಿದೆ, ಹಾಡುಗಳು ಹೆಚ್ಚಿಗೆ ಮತ್ತು ಕುತೂಹಲ ಮೂಡಿಸುತ್ತೆ. ಮುಂದೆ ಏನು ಯಾವ ಥರದ್ದು ಬೋರ್ ಆಗುವಂಥದ್ದು. ಆಮೇಲೆ ಯಾವ ಫೈಟ್ ಒಂದು ಬಿಟ್ಟರೆ ಮತ್ತು ಬೇರೆ ಯಾವುದೋ ಥರದಲ್ಲಿ ಅಲ್ಲಿ ಏನು ಸಿಗೋದು. ಅದರಲ್ಲಿ ಮುಂದಕ್ಕೆ ಏನು ಮೆಸೇಜ್ ಏನು, ಜನಗಳು ಯಾವ ರೀತಿ ಇರ್ತಾರೆ, ಯಾವ ರೀತಿ ಜನಗಳು ಯಾಮಾರಿಸ್ತಾರೆ, ಜೊತೆಲಿ ಇದ್ಕೊಂಡು ಯಾವ ಥರ ಇರ್ತಾರೆ, ಒಂದು ನಿರೀಕ್ಷಣ ಅದನ್ನು ಯಾವ ಥರ ಬಗೆಹರಿಸ್ತಾರೆ. ಮೂವಿ ಸೂಪರ್ ಆಗಿದೆ. ಡಿಟೆಕ್ಟಿವ್ ರೇಖಾ ಮೇಡಮ್ ಆಕ್ಟಿಂಗ್, ಫೈಟಿಂಗ್ ಎಲ್ಲ ಸಕ್ಕತ್ತಾಗಿದೆ. ಎಂಟೈರ್ ಟೀಮ್ ಒಳ್ಳೆದಾಗಲಿ. ಡಿಟೆಕ್ಟಿವ್ ಫಾರ್ ಅ ರೀಸನ್ ರೇಖಾ ಮೇಡಮ್ಗೆ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಖಂಡಿತವಾಗ್ಲೂ ನಾನು ಪ್ರಸನ್ನ ಅವ್ರಿಗೆ ತುಂಬ ನೆನೆಸ್ಕೊತಾ ಇದ್ದೀನಿ. ಇವತ್ತು ಕನಸು ಶರಣ್ ನಮ್ಮ ಜೊತೆಲಿದ್ದಾರೆ ಅಂತ ತುಂಬ ಖುಷಿ ಆಗ್ತಿದೆ. ಅಫ್ಕೋರ್ಸ್ ಅವರು ಸ್ಪಿರಿಟಲ್ಲಿ ನಮ್ಮ ಜೊತೆಲಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತುಂಬ ಇಮೋಷನಲ್ ಆಗ್ತಾಯಿದ್ದೀನಿ ಇವತ್ತು. ಇದು ನಮ್ಮೆಲ್ಲರದ್ದು ಕನಸು. ನನ್ನ 50th ಸಿನಿಮಾ, ಬಟ್ ಒಂದು ತಂಡ ಇಲ್ಲದೆ ಖಂಡಿತ ಅದು ಸಾಧ್ಯನೇ ಆಗ್ತಾಯಿಲ್ಲ. 50 ಮೂವೀಸ್ ಟೀಮ್ಸ್ ಇಲ್ಲದೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇದು ಒಂದು ದೊಡ್ಡ ಟೀಮ್ ಎಫರ್ಟು. ನಮ್ಮ ಕೋ-ಸ್ಟಾರ್ಸು, ಕೋ-ಆ್ಯಕ್ಟರ್ಸು, ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ನಮ್ಮ DOP, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮೆಲ್ಲರಿಂದನೇ ನಾನು ಇವತ್ತು ಇಲ್ಲಿ ಮುಂದೆ ನಿಂತಿದ್ದೀನಿ. ನನ್ನ 50ನೇ ಚಿತ್ರ ರಿಲೀಸ್ ಆಗಿದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರನ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಕನ್ನಡ ಚಲನಚಿತ್ರಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹೌಸ್ಫುಲ್ ಆಗಿದೆ, ಎಷ್ಟು ಖುಷಿ ಇದೆ ಮೇಡಮ್? ಸ್ಕ್ರೀನಿಗೆ ಬರಬೇಕಂದ್ರೆ ಎಷ್ಟು ಕಷ್ಟಪಟ್ಟರೆ ನಮಗೆ ಗೊತ್ತು. ಇವಾಗ ಅದೇ ಮನೆಗೆ ನಿಮ್ಮ ಅಪ್ಪ ಅವರಿಲ್ಲ, ಜಸ್ಟ್ ರೀಸೆಂಟಾಗಿ ತಿಳ್ಕೊಂಡು ಎಲ್ಲ ಕಷ್ಟಪಟ್ಟು ಏನಾರು ಮಾಡಿ ಹಾಸ್ಪಿಟಲ್ ಹೋಗೋ ಮುಂಚೆನೂ ಇದೆಲ್ಲ ಅರೇಂಜ್ ಮಾಡೇ ಅವ್ರು ಹೋಗಿರೋದು. ಇಲ್ಲ ಇದನ್ನು ನೋಡ್ತಾ ಇರ್ತಾರೆ ಅವರು, ಖುಷಿ ಆಗುತ್ತೆ ಅವ್ರಿಗೂ. ಬಟ್ ಏನಂದರೆ ನಮಗೆ ಇಲ್ಲಿ ನೋಡಿ ಅದನ್ನು ಖುಷಿ ಆಗುತ್ತೆ. ಅವರು ಸಿನಿಮಾದಲ್ಲಿ ಇದ್ದಾರೆ, ಇಲ್ಲಿ ನೋಡಿದಾಗ ಅದು ಒಂದು ಖುಷಿ ಆಗುತ್ತೆ, ನೋಡ್ದಂಗಾಗುತ್ತೆ. ಸೊ ಎಲ್ಲರೂ ಹ್ಯಾಪಿ ಆಗಿದ್ದೀವಿ ನಾವು, ಯಾಕಂದರೆ ರಿಸಲ್ಟ್ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ಚೆನ್ನಾಗಿ ಓಡುತ್ತೆ, ನಮಗೊಂದು ಕಾನ್ಫಿಡೆನ್ಸ್ ಇದೆ. ಮೇಡಮ್ ಅವ್ರಿಗೂ ದಿಸ್ ಬಿ ಲ್ಯಾಂಡ್ ಮಾರ್ಕ್ ಫಿಲ್ಮ್. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಬಯಸ್ತೀನಿ. ಎಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಇರಲಿ, ನಮ್ಮ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದೀವಿ, ಎಲ್ಲರೂ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡ್ಬಿಟ್ಟು ಹಿಟ್ ಮಾಡಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡೋಣ ನಾವು. ಥ್ಯಾಂಕ್ ಯು. ಇವಾಗ ತಾನೇ ಎಲ್ಲ ಸಿನಿಮಾ ನೋಡಿದ್ದೀರಾ, ತುಂಬ ಖುಷಿ ಆಗ್ತದೆ. ಯಾಕಂದರೆ ಈಗ ಇವಾಗ ತಾನೇ ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದ್ರು, ಕೊಪ್ಪಳ ಮತ್ತು ಬಾಳ್ಮೆಲ್ಲ ಸ್ವಲ್ಪ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಓಕೆ, ಮಂತ್ರಿ ಮೇಲೆ ಕೂಡ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಹೊಸಬನಿಗೆ ಪ್ರಿಯಾಂಕ್ ಕೂಡ ಸಪೋರ್ಟ್ ಮಾಡಿ ಇಷ್ಟು ಅಂದರೆ ತುಂಬ ಜನ ಸಿನಿಮಾಗೆ ಬರಲ್ಲ ಅಂತೀರ, ಅದನ್ನು ಸುಳ್ಳು ಮಾಡಿದರೆ ಕಾಣಿಸಿದಂತೆ. ಯಾವಾಗಲೂ ನಾನು ಬದುಕಿರೋರ್ಗು ಅಷ್ಟೇ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಬಂದು ಋಣಿಯಾಗಿರ್ತೀನಿ. ಯಾಕೆಂದರೆ ಒಬ್ಬ ಸೆಟ್ ಬಾಯನ್ನೇ ಇವತ್ತು ಪ್ರಿಯಾಂಕ ಮೇಡಮ್ ಈ ರೇಂಜ್ಗೆ ಇವತ್ತು ಇಲ್ಲಿ ಬರೋಕ್ಕೆ ಕಾರಣ ಏನಂದರೆ ಅವರು ಮತ್ತು ಇವರು ಪ್ರೊಡ್ಯೂಸರ್ಗಳು ಮತ್ತು ಪ್ರಿಯಾಂಕ ಮೇಡಮ್ 50 ಚಾನ್ಸ್ ಕೊಟ್ಟಿದೆ. ನಮಗೆ ಖುಷಿ ಆಗ್ತಿದೆ. ಅದ್ರ ಖುಷಿ ಹೇಳೋಕ್ಕಾಗ್ತಿಲ್ಲ. ಬಟ್ ನೀವೆಲ್ಲ ಸಪೋರ್ಟ್ ಮಾಡೋಣ ಸಿನಿಮಾ ಅನ್ಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಒಂದು ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲರೂ ಕೂಡ ಟ್ಯಾಗ್ ಮಾಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತನೇ ಸಿನಿಮಾ ನೋಡಿದ್ರೆ ಸಿನಿಮಾ ಅದ್ಭುತವಾಗಿ ಬಂದಿದೆ. ಹಿಂಗೆ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ಮೂವಿ ನೋಡಿ ಕನ್ನಡ ಸಿನಿಮಾ ಬೆಳೆಸಿ. ಸರ್, ಬೇರೆ ಥಿಯೇಟರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿ ಓಡ್ತಿದೆ. ಇವಾಗ ಇದಾದ್ಮೇಲೆ ನಾವು ಬೇರೆ ಥಿಯೇಟರ್ಗೆ ಮಾಲ್ಗೆ ಹೋಗ್ತೀವಿ, ವಿಸಿಟ್ ಮಾಡ್ತಾ ಇದ್ವಿ, ಎಲ್ಲ ಕಡೆ ಚೆನ್ನಾಗಿ ಓಡ್ತಿದೆ. ಯಾಕೆಂದರೆ ಸಿನಿಮಾ ಅಫ್ಕೋರ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಅಟ್ ದ ಸೇಮ್ ಟೈಮ್ ಇವತ್ತು ಹೌಸ್ಫುಲ್ ಶೋ ಇದೆ. ಜಾಗನೇ ಇರಲಿಲ್ಲ ಆ್ಯಕ್ಚುಲಿ ಕುತ್ಕೊಳ್ಳಿಕ್ಕೆ, ಅಷ್ಟು ಹೌಸ್ಫುಲ್ ಶೋಸ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್, ಪ್ರಿಯಾಂಕಾ ಮೇಡಮ್, ಪ್ರೊಡ್ಯೂಸರ್ಸ್ ಅವರಿಗೆ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ಪ್ಲೀಸ್ ನಮ್ಮ ಸಿನಿಮಾ ನೀವು ಆ್ಯಕ್ಚುಲಿ ವಿನ್ ಮಾಡಬೇಕು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಬಂದಿದೆ. ಫಸ್ಟ್ ಶೋ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಪ್ರಿಯಾಂಕಾ ಮೇಡಮ್ ಅವರು 50th ಮೂವಿ. ಬಟ್ ಈ ಟೈಮಲ್ಲಿ ನಾವು ಪ್ರಸನ್ನ ಸರ್ ಪ್ರೊಡ್ಯೂಸರ್ನ ಮಿಸ್ ಮಾಡ್ಕೊಳ್ತೀವಿ. ಒಳ್ಳೆ ಫ್ರೆಂಡ್ ಅವರು, ತುಂಬ ದಿನದಿಂದ ನಾವು ತುಂಬ ಕನೆಕ್ಟಿವಿಟಿ ಇರ್ತೀವಿ. ಬಟ್ ಈಗ ಅವ್ರು ಮಿಸ್ ಮಾಡ್ತಾರೆ. ಬಟ್ ಅವರು ಮೇಲಿಂದ ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಈ ಮೂವಿ ತುಂಬ ಸಕ್ಸಸ್ ಆಗೋದಕ್ಕೆ ಅವರು ನಮ್ಗೆ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಸೊ ಕನ್ನಡ ಮೂವಿನ ನಾವು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೇಕು. ಸೊ ಈ ಥರ ಮೂವಿಗಳನ್ನ ಸಪೋರ್ಟ್ ಮಾಡಿದ್ರೆ ಈ ಥರ ಹೊಸ ಡೈರೆಕ್ಟರ್ ಬರ್ತಾರೆ, ಹೊಸ ಕಂಟೆಂಟ್ ಬರುತ್ತೆ. ಸೊ ದೊಡ್ಡ ಮೂವಿ ಮಾತ್ರ ನೋಡಬಾರ್ದು. ಈ ಥರ ಸಣ್ಣ ಪುಟ್ಟ ಮಾಡಿದ್ರು ನೀವು ಎಂಕರೇಜ್ ಮಾಡಿದ್ರೇ ಅದು
ಮುಂದಕ್ಕೆ ಹೋಗುತ್ತೆ. ಸೊ ಎಲ್ಲರೂ ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನೋಡಿ. ಈ ಮೂವಿ ಖಂಡಿತ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಬಿಕಾಸ್ ಮೇಕಿಂಗ್ ವೈಸು, ಕ್ಯಾಮ್ರಾ ವೈಸು, ಸ್ಕ್ರೀನ್ ಪ್ಲೇ ವೈಸು ನಿಮಗೆ ಎಲ್ಲ ಚೆನ್ನಾಗಿದೆ. ಒಂದು ಖುಷಿ ಇದೆ. ತುಂಬ ಹೆಣ್ಮಕ್ಳಿಗೆ ಈ ಥರ ಒಂದು ಶಕ್ತಿ ಬೇಕು, ಈ ಥರ ಒಂದು ಮೈಂಡಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇರಬೇಕಂತ ಒಂದು ಮೆಸೇಜ್ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಿ ಈ ಮೂವಿಯನ್ನು ಬೆಳೆಸಿ. ಥ್ಯಾಂಕ್ ಯು.